ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. अत्याचारी ब्रिटिशर्स ने मामला को माफ नहीं किया, रेवेन्यू उनसे कलेक्ट करने का प्रयास किया. सरदार पटेल बैरिस्टर होने के बावजूद भी कोर्ट रूम को छोड़ करके अपनी धरती की सुगंध को लेकर के किसानों के साथ खड़े रहे और उन्होंने खेड़ा आंदोलन किया. उसके बाद इसी तरीके का अन्याय ब्रिटिशर्स ने उस समय हमारे धानडोली के किसानों के साथ किया. और वो भी जब अत्याचार चल रहा था तो उसमें सरदार पटेल जी ने नेतृत्व संभाला और ब्रिटिशर्स को मुंह की खानी पड़ी. सरदार साहब को सफलता मिली और यह किसानों के नेता के रूप में वो स्थापित. और इसीलिए मैं कहना चाहता हूं और आप सब ध्यान रखें कि वल्लभ भाई पटेल इन्हीं दो आंदोलनों के बाद सरदार वल्लभ भाई पटेल कहलाने लगे, सरदार नाम के साथ. और उन्होंने फिर अपनी यात्रा, जिसको कहा व्यक्तिगत कोर्ट रूप से निकल करके सामाजिक यात्रा में निकले. अहमदाबाद के वो चेयरमैन बने म्युनिसिपल कॉर्पोरेशन के. पहले वो एक कमेटी के चेयरमैन बने, बाद में वो म्युनिसिपल कॉर्पोरेशन के चेयरमैन बने. और आप देखिए कि ब्रिटिशर्स के राज में जो विक्टोरिया गार्डन था, वहां लोकमान्य तिलक की मूर्ति को स्थापित करने वाला और कोई नहीं था, भारत का लाल सरदार पटेल था. वो भी ಹೃದಯ ಮಂದಿರದಲ್ಲಿ ನೆನೆಸ್ಕೊಳ್ತಾ ಸುರೇಖಾ ನಾವಡೆ ಇವರಿಗೆ ಧನ್ಯವಾದಗಳು. ಇದೀಗ ಸ್ವಾಗತ ಗೀತೆ ಏನೆಲ್ಲ ಉದಾಹರಣೆಗಳು ಯಾರೆಲ್ಲ ಆಗಿದ್ದ ಬಗ್ಗೆ ನಮ್ಗೆ ಉಂಟು. ಆ ದೃಷ್ಟಿಯಲ್ಲಿ, ಆ ದಿಶೆಯಲ್ಲಿ ನಾವು ನೀವೆಲ್ಲ ಕಾರ್ಯಪ್ರವೃತ್ತರಾಗೋಣ. ಒಳ್ಳೆಯ ಮಾರ್ಗಗಳನ್ನು, ಒಳ್ಳೆಯ ವಿಚಾರಗಳನ್ನು, ಸತ್ಸಂಗಗಳನ್ನು ನಮ್ಮಷ್ಟಕ್ಕೆ ನಾವು ಏರ್ಪಾಡು ಮಾಡ್ಕೊಳ್ಳೋಣ. ಅದರೊಂದಿಗೆ ಹೆಚ್ಚು ಸಮಯ ಕಳೆದು ಸಾಧ್ಯ ಆದಷ್ಟು ಇದು ನೆಗೆಟಿವಿಟಿ ಮತ್ತು ನ್ಯೂಡಿಟಿ ಅದರಿಂದ ದೂರ ಇರೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ, ನಮ್ಮ ದೇಶದ ಭವಿಷ್ಯತ್ ತಮ್ಮ ಕೈಯಲ್ಲಿದೆ, ಅವ್ರಿವ್ರ ಕೈಯಲ್ಲಿದೆ ಅಂತ ನನಗೇನು ಅನಿಸೋದಿಲ್ಲ. ಸೊ ಈಗ ತಾವು ಏನೆಲ್ಲ ಲಾಜಿಕಲ್ ಡಿಸಿಷನ್ಸ್ ತಗೋತೀರಿ, ನಾವೀಗ ಹೇಳಬೇಕಾಗಿ ಪ್ರತಿಯೊಬ್ಬರಲ್ಲಿ ಒಬ್ಬ ನ್ಯಾಯವಾದಿ ಇದ್ದಾರೆ, ಒಬ್ಬ ನ್ಯಾಯಾಧೀಶ ಇದ್ದಾರೆ. ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಪೇರೆಂಟ್ಗಳನ್ನ ಇದ್ರ ಬಗ್ಗೆ ನಾವು ಟೀಚ್ ಮಾಡೋದು ಅಥವಾ ಅವರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದು ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕೆಂತಂದ್ರೆ ಈಗ ನೋಡಿ, ಪೇರೆಂಟಿಂಗು ಏನಾಗಿದೆ ಅಂತಂದ್ರೆ ಇದು ಎಲ್ರಿಗೂ ಬರಲ್ಲ. ಅಂದ್ರೆ ಒಳ್ಳೆ ತಂದೆ ತಾಯಿ ಅಥವಾ ಒಳ್ಳೆ ಪೇರೆಂಟ್ ಆಗುವಂತ ಇದು ಈಗ ಬರಲ್ಲ. ಇದು ಏನೋ ನಡ್ಕೊಂಡು ಹೋಗ್ತಾ ಇದೆ. ಹಿಂದೆ ಎಲ್ಲ ನಮ್ಮ ಮನೆಯಲ್ಲಿ ನೋಡಿ, ನಾವೆಲ್ಲ ಅಜ್ಜ ಅಜ್ಜಿ ತಂದೆ ತಾಯಿ ಅವ್ರಿಗೆಲ್ಲ ಆರೈಕೆಯಿಂದ ಬೆಳೀತಾ ಇದ್ವಿ. ಈಗ ಆಗಲ್ಲ, ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಇವನ್ ತಂದೆ ತಾಯಿ ಮನೆಯಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಮಕ್ಕಳ ಕಡೆ ಗಮನ ಹರಿಸೋದನ್ನ ಕಡಿಮೆ ಮಾಡಿದ್ವಿ. ಗೊತ್ತಿಲ್ಲ, ನಮಗೆ ಗೊತ್ತಿರಲ್ಲ, ಅಷ್ಟು ಗೊತ್ತಿಲ್ಲ ನಿಮ್ಗೆ. ಸೋಷಿಯಲ್ ಮೀಡಿಯಾ, ಸ್ನ್ಯಾಪ್ಚಾಟ್, ಫೇಸ್ಬುಕ್, ಯೂಟ್ಯೂಬ್, ಮತ್ತೆ ಯಾವ್ದವ ಇನ್ಸ್ಟಾ, ಸೋ ಮೆನಿ ಭಾಳ ಅದಾವ. ಆಯ್ತಾ, ನಾವು ಫಾಲೋ ಅಪ್ ಮಾಡ್ಬೋದು ಹೋದ್ರೆ ಭಾಳ ಇದಾವ. ಸೊ ಅದಕ್ಕೆ ನಾವು ಯಾವುದೋ ಕೆಟ್ಟ ವಸ್ತುಗಳಿಗೆ ದಾಸರಾಗದೆ ಒಳ್ಳೆ ವಿಷಯಗಳಿಗೆ ಗಮನ ಕೊಟ್ಟು, ಇದು ಹಳೆ ರಾಜಕಾಲದಾಗ ಆಶ್ರಮ ಅಂತಲ್ಲ, ಅಂದ್ರೆ ಬಾಲ್ಯಾಶ್ರಮ, ಆಮೇಲೆ ಯೋಗ ವೃದ್ಧಾಶ್ರಮ ಈಗ. ಸೊ ಅವಾಗ ರಾಜ ಮಹಾರಾಜ ಮಕ್ಕಳಿದ್ರು ಕೂಡ 15 ವರ್ಷ ಅವರು ಗುರುಕುಲಾಗ ಬಂದಿರೋನ್ನ, ಅಂದ್ರೆ ಅವರು ಗುರುಕುಲಾಗಿದ್ದ ಎಲ್ಲಾ ಕಷ್ಟಗಳನ್ನ ಗೊತ್ತಿದ್ರೆ ಮಾತ್ರ ಅವ್ರು ರಾಜಗಳನ್ನ ಮುಂದೆ ಹೋಗಿ ಪ್ರಜೆಗಳ ಇಷ್ಟ ಗೊತ್ತಿರ್ತಂತೇಳಿ
ಇಲ್ಲದ ಸ್ಥಳದಲ್ಲಿ ಮದುವೆ ಆಗ್ತವ್ರಿ, ಯಾರೇ ಇಲ್ಲದ ಸಂದರ್ಭದಲ್ಲಿ ನಾವು ಬಿಟ್ಟು ಹೋಗ್ಬಿಡ್ತಾರ್ರಿ ಅಂತ. ಅವಾಗ ಆ ಮಹಿಳೆ ಪರಿಸ್ಥಿತಿ ಏನು, ಇರ್ತಕ್ಕಂಥ ಕಷ್ಟ ಎಷ್ಟು ಅವಳಿಗೆ. ಈ ಒಂದು ಇರ್ತಕ್ಕಂಥದ್ದಿಂದ ನಾವು ಹೊರಗೆ ಬರಬೇಕಾಗತ್ತೆ, ಇರ್ತಕ್ಕಂಥದ್ದನ್ನು ನಾವು ಪ್ರತಿಭಟನೆ ಮಾಡಲೇಬೇಕಾಗತ್ತೆ. ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ತುಂಬಾ ಕಷ್ಟ ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ಯಾವ ವ್ಯಕ್ತಿ ನಾನು ಇದೇನೆ ಅಂತ ಹೇಳ್ತದಾನೋ ಆ ಒಂದು ಇರ್ತಕ್ಕಂಥ ಒಂದೇ ಒಂದು ಮಾತಿನಿಂದ ತಾವು ಮುಂದೆ ಬೆಟ್ಟದಷ್ಟು ನೀವು ಗಿಡ ಹತ್ತ ಅವಕಾಶ ಇದೆ. ಜೀವನವನ್ನ ದುಸ್ಥಿತಿಗೆ ತಗೊಳ್ಳೋದು ಅದನ್ನ ನಾವು ಚಾಲೆಂಜ್ ಆಗ್ತಾ ಹೋಗ್ಬೇಕು. ಈಗ ನೀವು ಕೇಳಿದ್ರಿ, ಈಗ ಮಂಡ್ಯದಲ್ಲಿ ರಾಜಣ್ಣ ಅಂತಿದ್ರು, ಆಗಬೇಕಾದ್ರು ಅದನ್ನೇ ಅವರು ಚಾಲೆಂಜ್ ಆಗಿ ತಗೊಂಡು ಕಳೆದ 2 ವರ್ಷದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡು. ಸೊ ಆ ರೀತಿ ನಾವು ಹಿಂದೆ ಆಗಿರುವಂಥ ಸಮಸ್ಯೆಗಳನ್ನಾಗಲಿ ಅಥವಾ ಹಿಂದೆ ನಡೆದಿರುವಂಥ ಘಟನೆಗಳನ್ನು ಇಟ್ಕೊಂಡು ಮತ್ತಷ್ಟು ನಮ್ಮ ಜೀವನವನ್ನು ಅಧೋಗತಿಗೆ ತೆಗೆದುಕೊಳ್ಳೋದಲ್ಲ, ಅದನ್ನೇ ಚಾಲೆಂಜ್ ಆಗ್ತಾ ಹೋಗ್ಬೇಕು. ಅಂತ ಏನು ಹೇಳ್ತೀವಿ, ಥರ್ಡ್ ಜೆಂಡರ್ ಅಂತ ನಾವು ಏನು ಹೇಳ್ತೀವಿ, ಅವರಿಗೆ ಎಲ್ಲೂ ಯಾವ ಒಂದು ಇಲಾಖೆಯಲ್ಲಾಗಲಿ ಅಥವಾ ಉದ್ಯೋಗದಲ್ಲಿ ಆಗಲಿ, ಎಜುಕೇಷನಲ್ಲಾಗಲಿ ಅಥವಾ ಯಾವುದೇ ಒಂದು ಸರ್ಕಾರದ ಸೌಲಭ್ಯ ಸಿಗುವಂತಹ ಒಂದು ವಿಚಾರದಲ್ಲಿ ಆಗಲಿ ಅವರಿಗೆ ಅಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅನ್ನೋ ತೀರ್ಪನ್ನು ಕೂಡ ನೀಡ್ತು. ಹಾಗೆ ಸರ್ಕಾರಕ್ಕೆ ಮತ್ತು ಶಾಲೆಗೆ ತಲಾ 50,000ದಂತೆ ದಂಡವನ್ನು ಕೂಡ ವಿಧಿಸ್ತು. ಹಾಗೆ ಈಗ ಟ್ರಾನ್ಸ್ಜೆಂಡರ್ಸ್ ಪರ್ಸನ್ಸ್ ಆ್ಯಕ್ಟ್ ಏನಿದೆ ಆ ಆ್ಯಕ್ಟನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಡೈರೆಕ್ಷನ್ ಕೂಡ ಈ ತೀರ್ಪಿನಲ್ಲಿ ನೀಡಲಾಗಿದೆ. ಪಟ್ಟ ಸಮುದಾಯಕ್ಕೆ ಏನಾದರೂ ನೆರವು ಬೇಕಿದ್ರೆ ಎಲ್ಲಿ ಹೇಗೆಲ್ಲ ಸಹಕಾರ ನೀಡ್ಬೋದು ಅಂತೇಳಿ ನಮ್ಮಿಂದ ಹಲವಾರು ಮಾಹಿತಿಗಳನ್ನ ಪಡ್ಕೊಂಡು ಅವರು ಮುಂದಿನ ದಿನಗಳಲ್ಲಿ ಹೇಗೆಲ್ಲ ನಮಗೆ ಬೆಂಬಲ ನೀಡ್ಬೋದು ಅಂತೇಳಿ ಈ ದಿನ ನಮ್ಮನ್ನ ಕರೆದಿ ಅರಿವು ನಮ್ಮಿಂದ ಅವರಿಗೆ ಏನೆಲ್ಲ ಸಮಸ್ಯೆಗಳಿದೆ ಅಂತ, ಹಾಗೆ ಕಾನೂನು ವತಿಯಿಂದ ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಹೇಗೆಲ್ಲ ಮಾಡ್ಕೊಡ್ಬೋದು ಸಮುದಾಯಕ್ಕೆ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಅಂತೇಳಿ ಕಾರ್ಯಕ್ರಮ ನಡೀತಾ ಇದೆ. ಇದರಿಂದ ನಮ್ಗೆ ತುಂಬ ಖುಷಿ ಆಗಿದೆ. ಯಾಕೆಂತ ಹೇಳಿದ್ರೆ ನಮ್ಮ ಬಗ್ಗೆನೂ ಕೂಡ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕರೆದಿ ಕೇಳುವಂಥ ಈ ವ್ಯವಸ್ಥೆ ಇದೆಯಲ್ಲ, ಇದು ನಮಗೆ ತುಂಬ ಖುಷಿ ತಂದಿದೆ. 23-24 ಇನ್ನು ಅನುಷ್ಠಾನಗೊಂಡಿಲ್ಲ ಅಂತಂದ್ರೆ ಸರ್ಕಾರ ತಮ್ಮದ ನಿರ್ದೇಶನ ಇತ್ತು, ಅವರಿಂದ ಶಾಸಕರಿಂದ ನಿರ್ದೇಶನ. ಮಾನ್ಯ ಸಚಿವರು ಇದನ್ನು ನಮ್ಮ ಗಮನಕ್ಕೆ ತರಬೇಕಾಗ್ತದೆ. ಮಾನ್ಯ ಸಚಿವರು ಇದನ್ನು ನಮ್ಮ ಗಮನಕ್ಕೆ ತರಬೇಕಾಗ್ತದೆ. ಮಾನ್ಯ ಸಚಿವರೇ, ಭಾಳ ಮಂದಿಗೆ ಕೇಳಬೇಕಾಗ್ತದೆ. ನಿರ್ಮಿತಿ ಮತ್ತು ಇವ್ರದ್ದು ಟೆಂಡರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಅದು ಕೊಡ್ತಾರೆ. ಜಾಗ ಹುಡುಕಿದೀವಿ, ಬೇರೆ ಜಾಗ ಸೆಟ್ ಆಗೋದು ಗೊತ್ತಾಯ್ತು, ಆಯ್ತು ಇಲ್ಲೇ ಕಟ್ರಪ್ಪ ಅಂತ ಹೇಳಿದ್ವಿ. ಟೆಂಡರ್ ಆಗಿ ಏಜೆನ್ಸಿ ಫಿಕ್ಸ್ ಆಗಿ ಒಂದ್ಸಲ ಕ್ಯಾನ್ಸಲ್ ಆಗಿ ವಾಪಸ್ ಹೋಯ್ತು. ಮತ್ತೆ ಅದ್ರ ಪ್ರಯತ್ನ ಮಾಡಿ ತಗೊಂಡ್ಬಂದಿವಿ. ಈಗೂ ಟೆಂಡರ್ ಆಗ್ಯದ, ಈಗೂ ಏಜೆನ್ಸಿ ಫಿಕ್ಸ್ ಆಗ್ಯದ. ಅದನ್ನ ಡಿಮಾಲಿಷ್ ಮಾಡ್ಬೇಕಂದ್ರೆ ಅಲ್ಲಿ ಇದ್ದವ್ರು ಖಾಲಿ ಮಾಡ್ಬೇಕಲ್ಲ ಆಸ್ಪತ್ರೆ, ಖಾಲಿ ಮಾಡಿ ಎಲ್ಲ ಕಡೆ ಕಳಿಸ್ಬಿಟ್ಟಿದ್ದಾರೆ. ಧಾರವಾಡಕ್ಕೆ ಒಬ್ಬರಿಗೆ ಇಲ್ಲೇ ಅಲ್ಲೇ ಎಲ್ಲಿ ಇವತ್ತಿನ ತನಕ ಯಾರು ಖಾಲಿ ಆಗಿಲ್ಲ. ದಯವಿಟ್ಟು ಖಾಲಿ ಮಾಡಿಸ್ರಿ. ಇಲ್ಲ ಖಾಲಿ ಆಗಿಲ್ಲ, ಸಾಧ್ಯ 50% ಭೂತಾಗಿರೋ ಇನ್ನೂ ತೋರಿಸಿದ್ರು ಎಲ್ಲ ಕಡೆ ಆಗಲ್ಲ. ಅದಕ್ಕೆ ನೀವು ಪ್ರಪೋಸಲ್ ತಯಾರು ಮಾಡಿ ಕೊಡಿ. ಅಲ್ಲಿ ಜಿಲ್ಲೆಯಲ್ಲಿ ಎಷ್ಟು ಯಾವ್ಯಾವ ತಾಲೂಕಲ್ಲಿ ಎಷ್ಟು ಹೆಕ್ಟರ್ ಸೌಲಭ್ಯಗಳಾಗಿದೆ ಅದಕ್ಕೆ ಅನುದಾನವನ್ನು ಕೇಂದ್ರ ಸರ್ಕಾರದ ಮತ್ತು ನೀವು 50-50 ಮಾಡ್ಕೊಳ್ಳಿ, 40-60 ಮಾಡ್ಕೊಳ್ಳಿ, 25-75 ಮಾಡ್ಕೊಳ್ಳಿ. ಅನುದಾನದ ಮೇಲೆ ನೀವು ಡಿಪೆಂಡ್ ಆಗಿ ಅವ್ರ ಕಡೆ ಎಷ್ಟು ಬೇಕು ಮ್ಯಾಕ್ಸಿಮಮ್ ಅಲ್ಲಿ ಅನುದಾನ ಇದೆ. ಹೋಗ್ತಾರೆ ಅವ್ರು ಯಾರಿಲ್ಲ. ಇದು ನೀವು ನಮಗೆ ಪ್ರಪೋಸಲ್ ಕೊಟ್ಟರೆ ನಾವು ಬೇಕಾದ್ರೆ ಕೆಲವು ಜನ MLA ಕೂಡಿ ದಿಲ್ಲಿ ಹೋಗಿ ಅಲ್ಲಿ ಕೃಷಿ ಮಂತ್ರಿಗಳ ಭೇಟಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ
H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.